ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಗಾಯ್ಸ್, ಇವತ್ತು ನಮ್ಮ ಬ್ರದರ್ ಹಾಸ್ಟೆಲ್ಗೆ ಹೊಂಟಿದ್ದಾನೆ. ನಮ್ಮ ಸೊಸೆ ಹಾಕಸಾಕತ್ತಾಳೆ. ಈಗ ಎದ್ದಾಳಕ್ಕಿ ಗುರು ನೋಡಕತ್ತಾಳ ನಮ್ಮನ್ನ. ಹೌ ಹಾರಿ ಯಾಕೆ ಹಂಗೆ ಕೊಂಡಾಕ್ತಿ? ನಮ್ಮ ಮನೋಜ್ ಇವತ್ತು ಹಾಸ್ಟೆಲ್ಗೆ ಹೊಂಟಾನ್ರಿ. ನಮಗಂತೂ ಭಾಳ ಫೀಲ್ ಆಗತ್ತೈತಿ. ಫೀಲ್ ಆಗತ್ತ ನಿನಗೆ? ಹಾಂ, ಬಡ ಬಡ ನಾಷ್ಟ ಮಾಡಿ ಹೋಗುಂಬರ್ರಿ. ಮತ್ತು ಹೊಳ್ಳಿ ಜಳಕ ಮಾಡಿ ಗುಡಿಗೆ ಹೋಗಿ ಬಂದಿವ್ರಿ. ಮತ್ತು ನಾಷ್ಟ ಮಾಡಕ್ಕಂತ ಹೊಂಟೇವಿ. ನಮ್ಮ ಸೊಸೆಯರ ಬರೀ ಬೀಳ್ತಾಳೆ, ಬಿದ್ದು ಹೊಳ್ಳಿ ಅಳಾತ್ ಬಿಡೋದು. ಬರ್ರಿ ಈಗ ನಾಷ್ಟ ಮಾಡೋಣ್ರಿ. ಅಯ್ಯೋ ಅಯ್ಯೋ ಡೌರಾಣಿ ನಾಷ್ಟಕ್ಕೆ ಇವತ್ತು ಒಗ್ಗರಣೆ ಚುಮ್ಮರಿ. ನಮ್ಮ ಮನೋಜ್ ತಿನ್ನತಾನ, ನಮ್ಮ ಸೊಸಿ ಇಡ್ಲಿ ತಿನ್ನತ್ತಾಳ. ಹರ್ಷಿತಾ, ನೀನು ತಿನ್ನತಿ? ನಂಗಿಲ್ಲ ಇಡ್ಲಿ. ಏಯ್, ನಂಗಿಲ್ಲ ಇಡ್ಲಿ. ಆಕೆ ಊಟ ಮಾಡ್ಬೇಕಾದ್ರೆ ಮಾತಾಡೋರಿ. ಊಟ ಮಾಡಿ ಆಮೇಲೆ ಮಾತಾಡೋದು. ಈಕಿ ಭಾಷೆ ಈಕಿಗೆ ಅರ್ಥ ಆಕವು, ಮತ್ತೆ ಯಾರಿಗೆ ಅರ್ಥ ಆಗಲ್ಲ. ಇವತ್ತಿ ಹೆಚ್ಚಾಗತ್ತೇನು? ಇವತ್ತಿ ತೊಂಬರಾಗುಂಟೇನು? ತೊಂಬ ತಮ್ಮ ಹಚ್ಚಲ್ ಹೊಂಟಾನ್ರಿ. ಈಗ ರೆಡಿ ಆಗ್ಯಾನ. ಅವ್ರು ಬಿಟ್ಟಿರಾಕ ನಮಗೂ ಹಂಗಲ್ಲ, ನಮಗಂತೂ ಹೆಂಗತ್ ನೋಡ್ಬೇಕು. ಹರ್ಷಿತಾ, ಮಾಮ ಟಾಟಾ ಮಾಡಿ ಬಾಯ್ ಮಾಡಿ. ಇನ್ನೊಮ್ಮೆ ಟಾಟಾ ಮಾಡೆ. ಟಾಟಾ ಮಾಡು, ಟಾಟಾ ಮಾಡು. ಟಾಟಾ ನಡಿಯೋ ಹೋಗೋಣ. ಸರಿ, ಕಾಲೇಜಿಗೆ ಬಂದೇವಿ. ಈಗ ಆಮೇಲೆ ನೆಕ್ಸ್ಟ್ ಹಾಸ್ಟೆಲಿಗೆ ಹೋಗ್ಬೇಕು. ನಮ್ಮ ಬ್ರದರ್ ಹಾಸ್ಟೆಲ್ ಬಂತ್ರಿ. ಹಾಸ್ಟೆಲಿಗೆ ಬಂದೇವಿ. ಈಗ ಒಂಥರ ಫೀಲ್ ಆಗತ್ತೈತ್ರಿ. ಅವ್ನು ನೋಡಿದ್ರಿ. ಈಗ ಅವ್ನ ಕಳಿಸೋ ಮನಸ್ಸಿಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಅವನ ಜೀವನ ಉಜ್ವಲವಾಗಲಿ ಎಂದು ನನ್ನ ಆಶಯ. ಆಮನು ಇದೆ ರೀ ನಮ್ಮ ಮನೋಜನ್ ಹಾಸ್ಟೆಲ್. ಭಾಳ ವಿಶಾಲವಾಗೈತಿ, ದೊಡ್ಡದಾಗೈತಿ. ಹೋಗಂಬರ್ರಿ ಒಳಗೆ. ಈಗ ಹೋಟೆಲಿಗೆ ಬಂದೇವಿ. ನಮ್ಮ ತಮ್ಮ ನಾನು ನಾಷ್ಟ ಮಾಡೋಕ್ಕಂತೇಳಿ ಬಂದೇವಿ. ನಾಷ್ಟ ಮಾಡಿ ಹಳ್ಳಿ ಹೋಟೆಲ್ ಇದಕ್ಕೆ ಹೋಗಿ ಹಾಸ್ಟೆಲ್ ಪಲಾವ್ ತೊಗೊಂಡೇವಿ. ಪಲಾವ್ ತೊಗೊಂಡು ನಾಷ್ಟ ಮಾಡಿ ಹಳ್ಳಿ ಹಾಸ್ಟೆಲ್ಗೆ ಬಂದೇವಿ. ನಾನು ಹೆಂಗೈತಿ ಈಗ ಹಾಸ್ಟೆಲಿಗೆ ಬಂದೀವಿ. ಆಮೇಲೆ ಇವತ್ತು ಅಮ್ಮಸ್ ಕರ್ಕೊಂಡು ಹೋಗಿ ಅನ್ಕೊಂಡಿದ್ದೆ ಮನೆಗೆ. ಅವರು ವಾರ್ಡನ್ ಸರಿ ಬ್ಯಾಡ ಅನ್ನತ್ತಾರ, ಇವತ್ತು ಇಲ್ಲೇ ಇಲ್ಲ ಅನ್ನತ್ತಾರ. ಅವಂಗಾರ ಬರೀ ಮನೆಗೆ ಬರೋ ಮನಸ್ಸೈತಿ. ಈಗ ಇವ್ರು ಕಾಲೇಜ್ ಹೋಗಿ ಟಿ ಸಿದೆಲ್ಲ ಕೊಟ್ಟು ಬಂದ್ವಿ, ಮತ್ತು ನಾಷ್ಟ ಮಾಡ್ಕೊಂಡು ಬಂದ್ವಿ. ಆದರೆ ಇವ್ಗೆ ಇನ್ನೂ ಹಾಸ್ಕೊಂಡೋದು ಸಾಮಾನು ತರಬೇಕಿತ್ತು. ಹಿಂಗಾಗಿ ಕರ್ಕೊಂಡು ಹೋಗ್ಬೇಕಂದೆ. ಅವ್ರು ಬ್ಯಾಡ ಅನ್ನತ್ತಾರ. ಇವನು ಬಿಟ್ಟರಾಗ ನನಗೆ ಹೆಂಗೆ ಇರ್ತದೆ ಐತಿ. ಈಗ ರೂಮ್ಗೆ ಹೋಗ್ಬರ್ರಿ. ಇದ ನೋಡ್ರಿ ನಮ್ಮ ಬ್ರದರ್ ರೂಮ್. ಈಗ ಶರ್ಟ್ ಚೇಂಜ್ ಮಾಡತ್ತಿದ್ದವ. ಇದ ಒಂದು ರೂಮ್. ಇದು ಹೊರಗೆ ಪೂರ್ತಿ ಹಿಂಗೆ ರೂಮ್ಸ್ ಅದಾವೆ. ಇದು ನಮ್ಮ ತಮ್ಮಂದ ರೂಮಿಗೆ. ಒಂದ್ರಾಗ 4 ಮಂದಿ ಇರ್ತಾರೆ. ಏನೋ ಹೇಳಿ ಬಿಟ್ಟಿರೋದ ಒಂದು ದೊಡ್ಡ ಕೆಲಸ ಆಗ್ತಕ್ಕಂದ್ರೆ. ನಮ್ಮ ಬ್ರದರ್ ರೆಡಿ ಆವಾರ ಇನ್ನು ಹಾಸ್ಟೆಲ್ನಾಗ ಇರಾಕ. ಇನ್ನು 3 ವರ್ಷ ಹಾಸ್ಟೆಲ್ನಾಗ ಇರ್ತಾನವ. ಚಲೋ ಐತಿ ಹಾಸ್ಟೆಲ್. ಆದ್ರೆ ಸ್ವಲ್ಪ ಮನ್ಸಾಗಿಂಚ ಸ್ವಲ್ಪ ಜಂಗಡದವು. ಚಲೋ ಐತಿ. ನಾನೀಗ ಮತ್ತು ಹಾಸ್ಟೆಲಿಂದ ನಮ್ಮ ಆಫೀಸಿಗೆ ಬಂದು ಆಫೀಸ್ ವರ್ಕ್ಸ್ ಕಂಪ್ಲೀಟ್ ಮಾಡಿ ಹೊಳ್ಳೀಗ ಮನೆಗೆ ಹೊಂಟೇನಿ ರೀ. ಮನೆಗೆ ಹೋಗಿ ನಮ್ಮ ಮೂವರನ್ನ ಕರ್ಕೊಂಡು ಹಾಸ್ಟೆಲಿಗೆ ಹೋಗ್ಬೇಕು. ಹೋಗುಂಬರ್ರಿ, ಭಾಳ ಟೈಮ್ ಆಗೈತಿ. ಇಲ್ಲಿ ಮನೆಗೆ ಬಂದು ನೋಡೋರಾಗ ನಮ್ಮ ಸೊಸಿ ಅವ್ರ ಅಪ್ಪನ ಕುಟಕ್ಕೆ ಈ ಥರ ಮಾತಾಡಕತ್ತ ನೋಡ್ರಿ. ಎಷ್ಟು ಚಂದ ಅರ್ಥ ಆಗತ್ತೆ ನೋಡ ಅವ್ರ ಅಪ್ಪಗೆ ಆಕಿ ಭಾಷೆ. ಇಲ್ಲ ಉಪ್ಪಿಟ್ಟು ತಿಂದ್ಯಾನ್. ಉಪ್ಪಿ ಆತನ್ ಮಮ್ಮುಂಡ್ಯಾನ್ ಉಂಡ್ಯಾನ್ ಮಮ್ಮು ಉಂಡ್ಯಾನ್
ಯಾವ ಸಾಕ್ ಬಿಡಿ ಇನ್ನ ಚಂದ ಮಾತಾಡ್ತಿ. ಈಗ ನಾನು ನಮ್ಮವರು ಹಾಸ್ಟೆಲ್ ಹೊಂಟಿದ್ರಿ ನಮ್ಮ ತಮ್ಮ ನೋಡಕ್ಕೆ ಹೋಗ್ಬರ್ರಿ ಈಗ. ಬಂದೇವ್ರಿ ನಾನು ನಮ್ಮವ್ವಾರ. ಇದು ನೋಡ್ರಿ ಹಾಸ್ಟೆಲ್. ಈಗ ಅವಂಗ ಫೋನ್ ಹಚ್ಚೊಂಬರ್ರಿ. ನಮ್ಮ ತಮ್ಮ ಫೋನ್ ಹಚ್ಚಿರಿ ಬಂದ ಫುಲ್ ಎಕ್ಸೈಟ್ಮೆಂಟ್ ಆಗ್ಯಾನ. ಮುಂಜಾನಿಂದ ಸಣ್ಣ ಮಟ್ಟ ಬಿಟ್ಟಿರೋದು ದೊಡ್ಡ ಮಾತು ಒಂದು. ನಮ್ಮವ್ವ ನಮ್ಮ ತಮ್ಮ ಅಲ್ಲಿ ಬರಕತ್ತಾನ. ಖುಷಿ ಆಗ್ಬಿಟ್ಟತ್ತ ಅವಂಗ. ನಾನು ಅವ ಫೋನ್ ಹಚ್ಚಿದಾಗ ಇನ್ನೂ ಆಫೀಸ್ನಾಗ ಅದ ಅಂದೆ. ಆದ್ರೆ ಅವ ಬಂದು ನೋಡ್ರಿ ಅಲ್ಲಿ. ನಾನು ನಮ್ಮ ತಮ್ಮ ಈಗ ನಮ್ಮ ತಮ್ಮ ರೂಮ್ ಹೊಂಟೇವ್ರಿ. ಅವ ಪೂರ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದ ಬೆಳಿಗ್ಗಿಂದ. ಏನು ಮಾತಾಡೋಲ್ದಾಗಿದ್ದ. ಹೋಗ್ಬರ್ರಿ ರೂಮ್. ನಮ್ಮ ತಮ್ಮರಿಗೆ ಊಟಕ್ಕೆ ಹೋಗ್ಯಾರ್ರಿ. ನಾನು ನಮ್ಮ ತಮ್ಮಂದು ಇದನ್ನು ಬೆಡ್ ರೆಡಿ ಮಾಡತ್ತಿದ್ದೆ. ನಮ್ಮ ಮೂವರು ಇಲ್ಲೇ ಇದ್ರೆ ಈಗ ಹಾಸಂಬರ್ರಿ ಒಂದು ಸ್ವಲ್ಪ. ಒಂದು ಬೆಡ್ ರೆಡಿ ಮಾಡಿದ್ದೀರಿ. ಈಗ ಹಿಂಗಾತು ಇಲ್ಲೆಲ್ಲ ಸೆಟಪ್ ಮಾಡಿದ್ವಿ. ಈಗ ಊಟ ಮಾಡ್ಬರಪ್ಪ ಈಗ. ಊಟ ಮಾಡ್ಬಂದ್ರೆ ಒಂದು ಸ್ವಲ್ಪ ಭೇಟಿಯಾಗಿ ಮಾತಾಡಿಸಿ ಮತ್ತೆ ನಾವು ಮನೆಗೆ ಹೋಗ್ತೀವಿ. ನಾನು ಈಗ ನಮ್ಮ ತಮ್ಮನ ಹಾಸ್ಟೆಲ್ ನಮ್ಮ ಮೂವಾಗ ತೋರ್ಸಕ್ಕಂತ ಅಡ್ಡಾಡಕ್ಕೆ ಹೊಂಟೇವ್ರಿ. ಈಗ ಅವು ಹುಡುಗರೆಲ್ಲರೂ ಊಟಕ್ಕೆ ಹೋಗ್ಯಾರ. ಹಿಂಗಾಗಿ ಯಾರು ಇಲ್ಲ. ಈಗ ಇಲ್ವಾ ಇಲ್ಲ ಈಗ ನೋಡು ಬರ್ರಿ ಹಾಸ್ಟೆಲ್ ಹೆಂಗೇನೈತೆ ಅಂತ ಹೇಳಿ. ಅವಾಗ ಈಗ ಹಾಸ್ಟೆಲ್ ತೋರ್ಸಕತ್ತಿದ್ದೀರಿ. ಈಗ ನೋಡ್ರಿ ರಾತ್ರಿ ವ್ಯೂ ಹಾಸ್ಟೆಲಿಂದ ಚಲೋ ಐತ್ರಿ. ಹಾಸ್ಟೆಲ್ ಭಾಳ ಪೀಸ್ಫುಲ್ ಆಗೈತಿ. ಯಾರದೇ ತೊಂದರೆ ಇಲ್ಲ. ಹೋಗೊಂಬರ್ರಿ. ಇದು ಅವರು ಊಟ ಮಾಡೋ ಹಾಲ್ ರೀ. ಈಗ ಊಟ ಮಾಡಕ್ಕಂತೇಳಿ ಬಂದಿದ್ರು ಅವ್ರು. ಇಲ್ಲಿ ತಾಟ ತೊಳ್ಕೊಂಬರಾಕಂತ ಹೋಗ್ಯಾನವ. ಬಾಯ್. ಈಗ ಹಳ್ಳಿ ಮನೆಗೆ ಬಂದಿರಿ. ನಮ್ಮ ತಮ್ಮನ ಹಾಸ್ಟೆಲ್ನಾಗ ಬಿಟ್ಟು ಅವಂಗೆಲ್ಲ ಸಜ್ಜು ಮಾಡಿ ಈಗ ನಮ್ಮ ಸಸಿ ಇಲ್ಲಿ ರೆಡಿಯಾಗಿ ನಿಂತು ಬಿಟ್ಟಾಡ್ರಿ. ಈಗ ಅಡ್ಗೆ ಏನು ಮಾಡಿವ ಊಟಕ್ಕೆ ಹರ್ಷಿತಾ? ಏಯ್ ಒಟ್ಟ ಮಕ್ಕ ನೋಡಲ್ಲಕ್ಕಿ. ಈಗ ಊಟಕ್ಕೆ ಏನು ಮಾಡಿ ಹೇಳುವ? ಆಕಿ ಏನು ಮಾತಾಡಲ್ರಿ. ಹೌದಿಲ್ಲ? ಈಗ ಹಾಸ್ಟೆಲಿಗೆ ಬಿಟ್ಟು ಬಂದು ಮನೆಗೆ ಬಂದೇವ್ರಿ. ಈಗ ಅವ್ನ ಹಾಸ್ಟೆಲ್ದಾಗ ಮತ್ತು ತಮಿಳ್ನಾಡಿನವ ಅದಾನ. ಒಂದು ಇಬ್ಬರು ನಮ್ಮ ಸ್ಟೇಟ್ನವರು ಅದಾರ, ಬೇರೆ ಡಿಸ್ಟಿಕ್ದವ್ರು. ಪಾಪ ಅವ್ನು ತಮಿಳ್ನಾಡಿನ ಒಂದು ನೋಡಿದ್ರೆ ನನಗಂಕು ನಮ್ಮ ತಮ್ಮ ಅಂದ್ರೆ ನನ್ನ ಥರ ಅನ್ಸತಿ. ಆದ್ರೆ ಅವ್ನು ಹೆಂಗೆ ಸಿಚುವೇಶನ್ ಇರ್ಬೋದು ನೋಡ್ರಿ. 16 ತಾಸು ಜರ್ನಿ. ಅವಂದು 16 ತಾಸು ಜರ್ನಿ. ಒಂದು ಸೈಡ್ ಹೋಗಾಕ ಬರಾಕ. ಒಂದು ಸೈಡ್ ಹೋಗ್ಬೇಕಂದ್ರೆ ಹೋಗಿ ಬರ್ಬೇಕಂದ್ರೆ ಒಂದು ದಿವ್ಸ ಹೋಗಾಕ ಒಂದು ದಿವ್ಸ ಬರಾಕ ಬೇಕು ಅವಂಗೆ. ಅವಂದು ನೋಡಿದ್ರೆ ನಮ್ಮ ತಮ್ಮಂದು ಎಷ್ಟೋ ಬೆಟ್ರ್ ಅನ್ಸತಿ. ಪಾಪ ಅವಂಗಾರ ಕನ್ನಡ ಮಾತಾಡಕ್ಕೆ ಬರಂಗಿಲ್ಲ, ಹಿಂದಿನೂ ಬರಂಗಿಲ್ಲ ಅವಂಗೆ. ತಮಿಳು ಅಷ್ಟೇ ಮಾತಾಡ್ತಾನವ. ಕಲಿತಾನ ಬರ್ಬರ್ತಾ. ಬಿಟ್ಟು ಈಗ ಹೊಳ್ಳಿ ಮನೆಗೆ ಬಂದು ಊಟ ಮಾಡ್ಬೇಕಂತೇಳಿ ಬಂದೇವ್ರಿ. ಏನು ಮಾಡ್ಯಾರ ನೋಡುಂಬರ್ರಿ. ನಮ್ಮ ಸಸಿ ಚುಯಿ ಮಾಡ್ಕೊತ ಚಪ್ಪಲ್ ಹಾಕೊಂಬಿಟ್ಟಾಳ್ರಿ. ಈಗ ಸಾರಿ ಬೂಟ್ ಹಾಕೊಂಬಿಟ್ಟಾಳ. ಹೆಂಗಂತಾವ ಹರ್ಷಿತಾ? ಓಯ್ ಇಲ್ಲಿ ನೋಡಿಲಿ ಏನಂತ ಹೆಂಗಂತಾವ? ಈಕಿ ಬ್ಯಾಡ್ಗರ್ಲದಾಳವ ಈಕಿ. ಇಲ್ಲಿ ನೋಡದ ಹೆಂಗಂತಾವ? ಅಯ್ಯೋ ಹೆಂಗಂತಾವ ಹೇಳ್ತಿಲ್ವಾ? ಆಕಿಗೆ ತಿಳಿದ್ರೆ ಅಷ್ಟೇ ಹೇಳ್ತಾಳೆ ಆಕಿ. ನಾವು ಹೇಳಂದ್ರೆ ಮುದ್ದಾಮ್ ಹೇಳಂಗಿಲ್ಲ ಆಕಿ. ಗೂಗ್ಲಿ ಸ್ಟೈಲ್ ಹೇರ್ ಸ್ಟೈಲ್ ಮಾಡ್ಕೊಂಡು. ಅಯ್ಯೋ ಹರ್ಷಿತಾ ಏಯ್ ಇಲ್ಲಿ ನೋಡಿಲೆ ಹಾಯ್ ಹರ್ಷಿತಾ ಕೈ ಹಿಡ್ಕೋ. ಅದ ಹೇಳ ಮ್ಯಾಗ ಹೇಳ. ಸ್ವಾಭಿಮಾನಿ ಅದಾಳ ಆಕಿ. ತಾನ ಹೇಳ್ತಾಳ ಕೈ ಹಿಡ್ಕೋ. ಒಳ್ಳೆ ಚಾ ಇಟ್ಟು ಹೋಗ ನೀನು. ಅವ್ರು ಹೋಗ್ಬೇಕು ಆಕಿಗೆ. ಗುಡ್ ಗರ್ಲ್ ಅದಾಳ ಆಕಿ. ನೋಡಿ ಹೆಂಗೆ ಕುಡಿತಾಳ ಆಕಿ ಸ್ಮೈಲ್. ಹರ್ಷಿತಾ ಅದ ಅಯ್ಯೋ ಆಕಿನ ಈ ಕಡೆ ಹೊಳಸಕ್ಕಿದ. ಚಾ ಇಟ್ಟು ಭಾಳ ಶಾರ್ಪ್ ಅದ ಆಕಿ. ನಾನು ಅದ ಇಲ್ಲಿ ನೋಡಿಲ್ಲ ಹರ್ಷಿತಾ. ಚಾ ಇಟ್ಟು ಆಕಿ ತಿಳಿದಂದ್ರೆ ಅಷ್ಟ ಮಾಡ್ತಾಳ್ರಿ ಆಕಿ. ನಾವು ಹೇಳಿದ್ರೆ ಮುದ್ದ ಮಾಡಂಗಿಲ್ಲ ಆಕಿ. ನೀ ನೋಡ್ಬೇಡ ಹಾಯ್
ಹಾಯ್ ಮಾಡ ಮಾಡಲ್ಲ ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸ್ ಇಲ್ಲೋಡಿಲಿ ಯವ್ವ ಯವ್ವ ಜೋಲ್ ಹೋಗತ್ತಂಗ ಗಾಡಿ ಡಿಜೆ ಡಿಜೆ ಸ್ಟಾರ್ಟ್ ಅಯ್ಯೋ ಕುಂತ ಡಿಜೆ ಈ ಡಿಜೆ ಮಾಡ್ತಾವ ಡ್ಯಾನ್ಸ್ ಈಗ ಡಿಜೆ 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 ನಾ ಹೇಳಿದಲ್ಲ ಚೀತಂದು ಅಷ್ಟ ಮಾಡ್ತಾಳೆ ಆಕಿ ಈಗ ಟೈಮ್ 10 ಗಂಟೆ ರಾತ್ರಿ ನಮ್ಮದು ಊಟ ಗೀಟ ಎಲ್ಲ ಆಯ್ತು ನಿಮ್ಮದು ಆಗೈತೆ ಅಂತೇಳಿ ಅಂದ್ಕೊಂಡೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿರ್ತಾನೆ ರೀ ಮತ್ತು ನಾಳೆ ಇನ್ನೊಂದು ಬ್ಲಾಗ್ನಾಗ ಸಿಗೋನು ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಿಡಿಯೋ ನೋಡಿದ್ದಕ್ಕೆ